ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಎಫ್ಐಆರ್ 7 ಸೆಕ್ಷನ್ಗಳ ಅಡಿಯಲ್ಲಿ ದಾಖಲಾಯಿತು ಕೇಸ್. ಯಾವುದೇ ಕ್ಷಣದಲ್ಲಾದರೂ ಅಧಿಕಾರಿಗಳ ಅರೆಸ್ಟ್ ಸಾಧ್ಯತೆ. ಪೊಲೀಸ್ ಇಲಾಖೆಯ ಕತ್ತು ತುಳಿದ ಸರ್ಕಾರ. ಕಮಿಷನರ್ ದಯಾನಂದ್ ಸೇರಿ 5 ಅಧಿಕಾರಿಗಳ ತಲೆದಂಡ. ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಅಧಿಕಾರ. ಕಾಲ್ತುಳಿತ ಕೇಸ್ ಸಿಐಡಿ ನ್ಯಾಯಾಂಗ ತನಿಖೆಗೆ ಆದೇಶ. ನ್ಯಾಯಮೂರ್ತಿ ಮೈಕಲ್ ಕುನ್ಹಾ ಅವರ ನೇತೃತ್ವದಲ್ಲಿ ತನಿಖೆ. 30 ದಿನಗಳಲ್ಲಿ ವರದಿ ಸಲ್ಲಿಸುವಂತೆ ಸೂಚನೆ. ಕಾಲ್ತುಳಿತಕ್ಕೆ ಸಿಲುಕಿದ ಕಾಂಗ್ರೆಸ್ಗೆ ಸಂಕಟ. ಸಿಎಂ ಡಿಸಿಎಂ ರಾಜೀನಾಮೆಗೆ ಕೇಸರಿ ಕಲಿಗಳ ಆಗ್ರಹ. ಇತ್ತ ಸರ್ಕಾರವೇ ಹೊಣೆ ಎಂದ ಹೈಕೋರ್ಟ್ ಚಾಟಿ. ಗೆಲುವು ಸಂಭ್ರಮಾಚರಣೆಗಿಂತ ಜೀವನ ಮುಖ್ಯ. 11 ಮಂದಿ ಸಾವನ್ನಪ್ಪಿರುವುದು ನಿಜಕ್ಕೂ ಆಘಾತ. ರೋಡ್ ಶೋಗಳನ್ನು ನಡೆಸಬಾರದು ಎಂದ ಗಂಭೀರ್.